ಸ್ಲೈಟ್ ಚೇಂಜ್ ಇನ್ ಪ್ಲ್ಯಾನ್. ಆ್ಯಕ್ಚುಲಿ ಇಲ್ಲೇ ಎಲ್ಲ ಫ್ರೆಶ್ ಆಗಿ ಹೋಗ್ಬೇಕಂದಿದ್ವಿ. ಅದೇ ಟೈಮ್ ಆಗ್ಯದ, ಇದೆಲ್ಲೇ ಮಾಡ್ಕೊಂಡು ಕೂಡ ಬಂದು ಸೀದಾ ಅಲ್ಲೇ ಹೋಗಿ ಬೀಚ್ನಾಗ ಹೋಗಿ ಬೀಳಮ್ ಅಂತೇಳಿ ಸೀದಾ ಬ್ಯಾಗಿಗೆ ತೊಗೊಂಡು ಅಲ್ಲೇ ಗೋಕರ್ಣಕ್ಕೆ ಹೊಂಟಿವಿ. ಇಲ್ಲಿಂದ ಸ್ನಾನ ಮಾಡಲಿಲ್ಲ, ಬರೀ ನಾಷ್ಟ ಎಲ್ಲ ಮಾಡಿದ್ವಿ. ಬನ್ನಿ ಹೋಗೋಣ. ಎಲ್ರು ಹೆಂಗಿದ್ರಿ? ಆರಾಮಿದಿರಲ್ಲ ಎಲ್ಲರೂ? ನಾವು ಇವತ್ತ ಈಶ್ವರ್ ಸರ್ ಅವ್ರ ಜೊತೆ ನಾವು ಈಗ ಗೋಕರ್ಣ ಕೊಟ್ಟಿವಿ. ಮುಂದೆ ಬಂದ್ ನಮ್ಗೆ ಸರ್ಪ್ರೈಸ್ ಕೊಟ್ರ ನಮ್ಗೆ. ಈಶ್ವರ್ ಸರ್ ಹೆಂಗದಾರ ಅಂತ ನೀವ್ ಎಲ್ರು ನೋಡ್ಬೇಕು. ಇಲ್ಲದಾರ ನೋಡ್ರಿ ಈಶ್ವರ್ ಸರ್ ಹಿಂಗದಾರ. ನಮ್ ಜೊತೆ ಇನ್ನೊಬ್ರು ಸ್ಪೆಷಲ್ ಫ್ರೆಂಡು ಅದಾರ, ಇಲ್ಲದಾರ ನೋಡ್ರಿ. ಅವ್ರು ಅನ್ನಂಗಿಲ್ಲ, ಅವ್ರು ಸ್ವಲ್ಪ ಬಿಸಿ ಇರ್ತಾರ, ಫುಲ್ ಬಿಸ್ನೆಸ್ ಮ್ಯಾನ್ ಅವರು. ಯಾರು ಏನು ಕೇಳ್ಬಾರ್ದು ಅದ್ರ ಬಗ್ಗೆ. ನೀವು ಬರೇ ಹೂ ಅನ್ಬೇಕು. ಫೋನ್ ಇಟ್ರು ಆದ್ರೆ ಈಗ ಏನಂತಾರ ನೀವು ಮಾತಾಡ್ಬೇಕು. ಈಗ ಹಾಯ್ ಹೇಳ್ತಾರ ನೋಡ್ರಿ ಸರ್ ಎಲ್ರಿಗೆ. ಹಾಯ್ ಟ್ರಿಪ್ ಹೆಂಗದ ಅಂದ್ರೆ ಹಿಂಗದ ನೋಡ್ರಿ. ಇಲ್ಲಿ ಗೋಕರ್ಣ ಹೋಗೋ ರೋಡ್ ಇದೆ. ನಾವೀಗ ಎಲ್ಲದೀವಪ್ಪ ಅಂತಂದ್ರೆ ನಾವು ನಿಯರ್ ಬೈ ಯಲ್ಲಾಪುರ್ ಇದೀವಿ. ಈಗ ಯಲ್ಲಾಪುರ್ ಹೋಗ್ತಾ ಇದೀವಿ. ಈಗ ಯಲ್ಲಾಪುರಿಂದ ಮುಂದೆ ನಾವು ಹೋಗೋದ್ ಗೋಕರ್ಣಕ್ಕೆ. ಸಿರ್ಸಿ ಆ ಕಡೆ ಬರುತ್ತೆ ಸರ್. ಇದೆಲ್ಲ ಹೇಳ್ಬೇಕು ನಾವು ಇವರಿಗೆ. ಸಿರ್ಸಿ ಆ ಕಡೆ ಲೆಫ್ಟ್ ಹೋಗ್ಬೇಕು. ಯಲ್ಲಾಪುರ ಲೆಫ್ಟ್ ಹೋಗ್ಬೇಕು. ಇವೆಲ್ಲ ಹೇಳ್ಬೇಕು ಇವರಿಗೆ. ಇಲ್ಲಿ ಈಶ್ವರ್ ಸರ್ ಅಂತ ಇದಾರೆ. ಅವ್ರು ಫುಲ್ ಡ್ರೈವಿಂಗ್, ಹೆವಿ ಡ್ರೈವರ್ ಅವರು. ನಿನ್ನೆ ರಾತ್ರಿ ಅವ್ರು 11 ಗಂಟೆಗೆ ಒಂದು ಸರ್ಪ್ರೈಸ್ ಮಾಡ್ಬೇಕಂತ ಹೇಳಿ ಅವ್ರು ಎಲ್ಲಿಂದ ಬಿಟ್ಟಿದ್ದಾರೆ ಅಂತಂದ್ರೆ ಗುಲ್ಬರ್ಗದಿಂದ ಬಿಟ್ರು. ರಾತ್ರಿ 11 ಗಂಟೆಗೆ ಬಿಟ್ಟು ಒಮ್ಮಿದೊಮ್ಮಿಲಿಗೆ ಬಂದು ಅದ್ರಲ್ಲಿ ಮಿಸ್ ಮಾಡ್ಕೊಳತ್ತಾ ಇರೋದಂತಂದ್ರೆ ಕಿರಣ್ ಸರ್ ಅಂತ ಇದ್ದಾರೆ. ಅವ್ರು ನಿಮ್ ಫೋಟೋ ತೋರಿಸ್ಲೇಬೇಕು. ಅವ್ರದ್ದು ಲಾಸ್ಟ್ ಬರುತ್ತೆ ನೋಡ್ಬಿಡಿ. ಈಗ ಸದ್ಯಕ್ಕೆ ಆಕ್ಚುಲಿ ನಾವು ಹುಬ್ಳಿ ಬಿಟ್ಟಿವಿ, ಒಂದು ತಾಸು ಆಯ್ತು. 12:54 ಅಂದ್ರೆ ನಾವು 11:45 ಬಿಟ್ಟಿವಿ. ಈಗ ನಾವು ಹೊಂಟಿವಿ ಟುವರ್ಡ್ಸ್ ಗೋಕರ್ಣದ ಆಲ್ರೆಡಿ ನಮ್ದು ರೆಸಾರ್ಟ್ ಎಲ್ಲ ಬುಕ್ ಆಗ್ಯದ. ಚಲೋ ಅದ, ಅಂದ್ರೆ ಪ್ರಾಬ್ಲಮ್ ಇಲ್ಲ. ತೋರಿಸ್ತು ಬೀಚ್ ವ್ಯೂ ಅದ ಮಸ್ತ್. ಈಗ ಅಲ್ಲಿಂದ ಏನು ನಾವು ಡೆಸ್ಟಿನೇಷನ್ ಗೋಕರ್ಣ ಹೊಂಟಿವಲ್ಲ, ಗೋಕರ್ಣ ಡೆಸ್ಟಿನೇಷನ್ ಹೋಗಕ್ಕಿಂತ ಸರಿ ಗೋಕರ್ಣದ ಮಜಾ ಅದ, ಬೀಚ್ ಅದ, ದೇವರು ಎಲ್ಲ ಕರೆಕ್ಟ್. ಬಟ್ ಗೋಕರ್ಣ ಮುಟ್ಟತನ ಜರ್ನಿ ಅದಲ್ಲ, ಅದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಇಷ್ಟು ಭಾರಿ ನೇಚರ್ದಾಗ ಗಾಡಿ ಹೊಲತ್ತದ, ಹೆಂಗಿರ್ತದ ಮಜಾ. ಕೆಲವೊಂದ್ಸರಿ ಹೋಗೋ ಜಾಗಕ್ಕಿಂತ ದಾರಿ ಇಷ್ಟ ಆಗತ್ತೆ. ನಮ್ಮ ಅಡ್ವೊಕೇಟ್ ಸಾಹೇಬರು ಹಂಗೆ ಪಂಚಿಂಗ್ ಡೈಲಾಗ್ ಹೊಡಿತಿರ್ತಾರೆ ನಡ್ಬಾರ್ಕ. ಪಂಚ್ ಇರ್ಬೇಕು ಪಂಚ್ ಇರ್ಬೇಕು. ಇನ್ನು ನಮ್ಮ ಅಲೋಕ್ ಸರ್ ಯಾಕೋ ಮಾತಾಡ್ತಿಲ್ಲ. ಮಾತಾಡದೆ ಮಾತ್ರ ಮುತ್ತು ನಕ್ಷತ್ರಗಳು. ಯಾಕಂದ್ರೆ ರಾತ್ರಿ 10 ಗಂಟೆಗೆ ಬಿಟ್ಟು 11 ಗಂಟೆಗೆ ಬಿಟ್ಟು ನನ್ನ ಹತ್ರ ಬಂದು ಸರ್ಪ್ರೈಸ್ ಮಾಡಿ 2 ನಕ್ಷತ್ರಗಳಾಗ್ಬಿಟ್ಟಿದೆ. ಪೂರಾ ಪೌವೆ ಮುಂಜಾನೆ ಸರ್ಪ್ರೈಸ್ ಮಾಡ್ಲಾರ್ದ ಆಕ್ಚುಲಿ ಕಾರ್ ಕಾಣಿಲ್ಲ, ನಾವು ನಮಗ್ ಸರ್ಪ್ರೈಸ್ ಮಾಡಿದ್ರಪ್ಪ ಪವನ್ ಅನ್ಕೊಂಡ್ವಿ. ಎಲ್ಲ ಅವ್ರ ಸ್ಕೆಚ್ ಆಗಿ ಎಕಡೆ ಹೋಗ್ಯಾರ ಅನ್ಕೊಂಡಿದ್ವಿ. ಬಟ್ ಇಲ್ಲ ಯಾರೋ ಫ್ರೆಂಡ್ ಹೋಯ್ದಾರ ಒಂದು ಕಾರ್. ಬಟ್ ಫೈನ್, ಈ ಮಸ್ತ್ ಗ್ರೀನರಿದಾಗ ವಿ ಆರ್ ಎಂಜಾಯಿಂಗ್ ಸೋ ಮಚ್. ಬರ್ಬೇಕ್ರಿ, ಟ್ರಿಪ್ ಬರ್ಬೇಕು. ರೊಕ್ಕ ರೂಪಾಯಿ ಎಲ್ಲರ ಬಳಿ ಇರ್ತಾವ, ಎಲ್ಲ ಕಸ ಇರ್ತದ. ಟ್ರಿಪ್ ಬರ್ಬೇಕ್ರಿ. ಒನ್ ಟೈಮಿಗೆ ನೀವೇ ಟ್ರಿಪ್ ಸಣ್ಣದಕ್ಕಾರ ಕಾಲೇಜ್ ಶಾಲ್ಯಾಗ ಟ್ರಿಪ್ ಇದ್ರು ಬಿ ಮನೆಗೆ ಕಳಿಸ್ತಿದಿಲ್. ಕರೆ ನೀವು ಹೋತಿನ ಜಾಗ ತೆಗಿತಿದ್ರಿ ಪಾಪ ಮಮ್ಮಿ ಜೊತೆ. ಬಟ್ ಈಗ ನಿಮ್ಮಲ್ಲಿ ಎಲ್ಲ ಅದ, ಎಲ್ಲರ ಬಳಿ ಎಲ್ಲ ಅದ, ಎಲ್ಲ ಕೆಪಾಸಿಟಿ ಅದ, ಎಲ್ಲೆಲ್ಲಿ ಬಿ ಹೋಗ್ಬೋದು. ಖರೆ ಯಾರು ಹೋಗಲ್ಲ. ಯಾಕೆ ಹೋಗ್ಬೇಕ್ರಿ? ಟ್ರಿಪ್ ಹೋಗ್ಬೇಕು, ಓಡಾಡ್ಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ಭಾಳ ಇಂಪಾರ್ಟೆಂಟ್ ಅದ ಎಕ್ಸ್ಪ್ಲೋರ್ ಮಾಡೋದು. ಅದೇ ಡ್ಯೂಟಿ, ಅದೇ ರೊಕ್ಕ ಎಷ್ಟಂತ. ಬರ್ರಿ ಹೊರಗೆ ಬರ್ರಿ, ಇಂಥ ನೇಚರ್ ನೋಡ್ರಿ. ಎಲ್ಲ ಕಲೀಲಕ್ಕೆ ಸಿಗ್ತದೆ ನಿಮ್ ದಿನ ಹಿಂಗೆ ಎಕ್ಸ್ಪ್ಲೋರ್ ಮಾಡಿದ್ರೆ ಹೊಸ ಕಲೀಲಕ್ಕೆ ಸಿಗ್ತದ. ಹೊಸ ಜನ ಭೇಟಿ ಆಗ್ತಾರ, ಹೊಸ ಫುಡ್ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಹೀಗೆ ಇರ್ತದೆ. ಬರ್ಬೇಕು ಬರೀ ಮನೆ. ಫ್ರೆಂಡ್ಸ್, ನಾವು ಈಗ ಜಸ್ಟ್ ಬಂದು ನಮ್ಮ ರೆಸಾರ್ಟಿಗೆ ರೀಚ್ ಆಗಿವಿ. ಇಲ್ಲಿ ನೋಡ್ರಿ ನೀವು ಹೆಂಗೆ ಗ್ರೀನ್ರಿ ಹೆಂಗದ ಫುಲ್. ನಮ್ಮ ಕಾರ್ ಅಲ್ಲಿ ಪಾರ್ಕ್ ಮಾಡೀವಿ, ಕಾಣತ್ತ ನೋಡಿ. ಅದು ಮತ್ತು ಪೇ ಮಾಡಿ ಪಾರ್ಕ್ ಮಾಡೀವಿ. 200 ರೂಪೀಸ್ 1 ಡೇಗೆ ಪೇ ಮಾಡಿ ಪಾರ್ಕ್ ಮಾಡೀವಿ. ಸೊ ಇಲ್ಲಿ ನಮ್ಮ ಇಬ್ಬರು ಫ್ರೆಂಡ್ಸ್ ಇಲ್ಲಿ ಹೊಂಟ್ರ. ಫೋನ್ ಸೂಪರ್ ರೂಮ್ ಕಡೆ ಮೊದಲು ಫ್ರೆಶ್ ಆಗಮಿ. ನಿನ್ನೆ ನೈಟ್ ಬಿಟ್ಟು ಸ್ನಾನ ಇಲ್ಲ ಏನಿಲ್ಲ.
ಒಂದು ಶಿಸ್ತು ಸ್ನಾನ. ಫಸ್ಟ್ ಬೀಚಿಗೆ ಹೋಗ್ತೀವಿ, ಈಗ ಬೀಚಿಗೆ ಹೋಗೋದು, ಸ್ನಾನ, ಆಮೇಲೆ ಎಲ್ಲ ಬರ್ರಿ ರೂಮ್ ಹೆಂಗಿರ್ಕೊಂಡು ರೂಮ್ ಟೂರ್ ಕೊಡ್ತೀನಿ. ಲೆಟ್ಸ್ ಗೋ. ನೋಡ್ರಿ ನಾವು ಎಂಟ್ರಿನೇ ಪೂರಾ ಬ್ರಿಡ್ಜಲ್ಲಿ ಅಂತ ಅಯ್ಯೋ ನಾವು ಮಣಿಲತ್ತಲ್ರಿ ಇವು ನಡ್ಬರ್ಕ. ರೆಸಾರ್ಟ್ ಎಂಟ್ರಿ ಸಿ ನಾವು ಬಂದಿದ್ದು ಈ ರೆಸಾರ್ಟ್ ಮಸ್ತ್ ಚೆನ್ನಾಗಿದೆ, ಮಸ್ತ್ ಅದ ಎಂಟ್ರಿ. ಫುಲ್ ಗ್ರೀನರಿ. ಗೈಸ್ ನೋಡ್ರಿ ಈ ಥರ ರೂಮ್ಸ್ ಅದಾವ, ಮಸ್ತ್ ಫುಲ್ ಗ್ರೀನರಿ ಅದ ರೆಸಾರ್ಟ್. ಬರೀ ರೂಮ್ ಟೂರ್ ಕೊಡ್ತೀನಿ. ನಾವು 3 ಜನ ಇದ್ದೀವಲ್ಲ, ಸೊ ಅದಕ್ಕೆ ಇಬ್ಬರು ಮೇಲೆ ಒಬ್ರಿಗೆ ಎಕ್ಸ್ಟ್ರಾ ಬೆಡ್ ಕೊಟ್ಟಾರ. ನೀಟ್ ಅದ ರೂಮು, AC ರೂಮ್ ಅದ, ಮಸ್ತ್ 2 ಬಾಟ್ಲ್ ಕೊಟ್ಟಾರ, ಚೇರ್ ಕೊಟ್ಟಾರ. ಇದು ನಾನು ಸಿಂಪಲ್ ರೂಮ್ ಅದ, ವಾಶ್ರೂಮ್ ಸಿಂಪಲ್ ರೂಮ್ ಅದ, ಬೆಸ್ಟ್ ರೂಮ್ ಅದ. ಈ ಮುಂಜಾನೆ ಫ್ರೆಶ್ ಆಗಿಲ್ಲ, ಈ ಮೇಲೆ ಫ್ರೆಶ್ ಆಗಬೇಕು. ಇದು ಬೇಕಂತಿದ್ರಿ ಗೈಸ್ ಬರ್ರಿ ಬೀಚಿಗೆ ಹೋಗ್ಬರ್ರಿ. ಮೊದಲು ಸಣ್ಣ ಬೀಚ್ ದಾಟ ಕಾಲು ತೆಗಿಸ್ಕೊಂಡೆ. ಸನಿ ಹೋಗಿ ತೋರಿಸ್ತೀನಿ. ಇದು ಸಲ ಬಂದಿದ್ದು ನಾವು. ಇದು ಫೈನಲಿ ಎಸ್ ಥಮ್ಸ್ ಅಪ್. ಆಯ್ತು, ಇವಾಗ ಇಲ್ಲಿಂದ ಬಿಡ್ಲತ್ತೀವಿ. ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತ ಪ್ಲ್ಯಾನ್ ಅದ. ಡೆಕತ್ಲೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡಿ ಬಿಡ್ತೀವಿ. ಸದ್ಯಕ್ಕೆ ಮುಂಜಾನೆ ಅಷ್ಟೇ ನಾಷ್ಟ ಆಗಿದ್ದದ, ಮತ್ತೆ ಊಟ ಏನು ಮಾಡಿಲ್ಲ. ನೋಡೋಣ ಅಂದರೆ ಲೈಟಾಗಿ ತಿನ್ಕೊಂಡು ಬಿಡೋಣ. ಸುಮ್ಮನೆ ಜನ ಜಾಸ್ತಿ ತಿನ್ನಬಾರ್ದು, ಇಲ್ಲೇ ಆಗ್ತದ. ಮತ್ತು ನೋಡೋಣ ಏನಾಗ್ತದೆ. ಕಾರ್ ಒಂದು ಬಿಸಿಲು ನಿಲ್ತದ. ಇಲ್ಲಿ ಏನಾದ್ರು ತಗೋತೀನಿ. ಸ್ವಲ್ಪ ಸ್ಪೋರ್ಟ್ಸ್ ಟಿ ಶರ್ಟ್, ಶಾರ್ಟ್ಸ್ ಬೇಕಾಗಿ ವಾಕಿಂಗ್ ಸಮಯದಲ್ಲಿ ನೋಡಮ್ ಚಲೋ ಸಿಕ್ಕೋಪ ಅಂತ. ಇದು ಶಾಪಿಂಗ್ ಮಾಡೋದು 2 ಟಿ ಶರ್ಟು ಮತ್ತು ಒಂದು ಶಾರ್ಟ್ಸ್ ಚಲೋ ಅವ. ಅದಕ್ಕೆ ಸುಮ್ಮನೆ ತೊಗೊಂಬಿಟ್ಟು ಮತ್ತೆ ಇಲ್ಲಿ ಬರೋಕ್ಕಾಗಲ್ಲ. ಹಂಗೆ ಮುಂಜಾನೆ ವಾಕಿಂಗಿಗೆ ಬೇಕೆ, ಅದಕ್ಕೆ ತೊಗೊಂಡೆ. ಚಲೋ ಗೈಸ್ ಶಾಪಿಂಗ್ ಎಲ್ಲ ಆಯಿತು. ಕಾರ್ದಾಗ ಕುಂತೀವಿ. ಏನೋ ಲೈಟಾಗಿ ತಿಂದು ಊರ ಕಡೆ ಬಿಡಬೇಕು ಅಥವಾ ಏನು ಪ್ಲ್ಯಾನ್ಸ್ ಅದ ಕೇಳಬೇಕು ಅಲೋಕ್ಷರಿಗೆ. ಬಿಸಿಲು ಭಾಳ ಅದ ಇಲ್ಲಿ, 37 ಡಿಗ್ರಿ ತೋರಿಸ್ತದ. ಫುಲ್ ಎಸಿದಾಗ ಕುಂತೀನಿ. ಫೈನಲಿ ಹುಬ್ಳಿ ಬಿಟ್ಟಿವಿ. ಈಗ ಜಸ್ಟ್ ಊಟ ಮಾಡಿದ್ವಿ, ಎಲ್ಲರೂ ಕಲ್ತು. ನಮ್ಮ ಫ್ರೆಂಡ್ ಪಾವನ ದೋಸ್ತರು ಬಂದಿದ್ರು, ನೀಟಾಗಿ ಊಟ ಮಾಡೀವಿ. 5:15 ಆಗ್ಯದ ಎಕ್ಸಾಕ್ಟ್ ಟೈಮ್ ನೋಡ್ರಿ. 5:15 ನಾವು ಸಿಟಿಲಿಂದ ಔಟ್ ಆಗಿವಿ. 7 to 8 hours ಬೇಕು. ವಿ ಹ್ಯಾಡ್ ಎ ನೈಸ್ ಟೈಮ್ ಫಾರ್ 2 days. ಮಸ್ತ್ ಮಜಾ ಮಾಡಿದ್ವಿ. ದರ್ಶನ ಆಯ್ತು, ಎಲ್ಲ ಆಯಿತು. ಮತ್ತು ಬ್ಯಾಕ್ ಟು ವರ್ಕ್ ಹೋಗ್ಬೇಕಲ್ಲ, ಹೊಂಟೀವಿ. ಸೊ ಮತ್ತೆ ಹಾಯ್ ಗೈಸ್, ಈಗ ಸದ್ಯಕ್ಕೆ 7 ಟೈಮ್. ಹುಬ್ಳಿ ಬಿಟ್ಟು ಒಂದು 2 ತಾಸು ಆಯಿತು. ಆರಾಮ್ ಹೊಂಟೀವಿ, ಮಸ್ತ್ ಮಾತಾಡ್ಕೋತ ಅದು ಇದು ಮಾತಾಡ್ಕೋತ ಹೊಂಟೀವಿ. ಬರೋ ಟೈಮಿಗೆ ಸುಮ್ಮನೆ 1 ರನ್ ಬಂದಿದ್ವಿ. ರಾತ್ರಿ ಇತ್ತಲ್ಲ, ಏನೂ ಮಾತಾಡಿದ್ದೀನಿ ನಾಲ್ಕು ಸರ್. ಈಗ ಅದು ಕತೆ ಹೇಳ್ಕೋತ ಹೊಂಟೀವಿ. ಟೈಮ್ ಭಾಳ ಅದ, ಏನು ಅರ್ಜೆಂಟ್ ಇಲ್ಲ, ಆರಾಮ್ ಬರ್ತೀವಿ. ಸುಮ್ಮನೆ ಅಪ್ಡೇಟ್ ಏನು ಅಂತ ಬರೀ ಏನು ತೋರಿಸೋದಿಲ್ಲ, ಏನಿಲ್ಲ. ಇಲ್ಲ ಸುಮ್ಮನೆ ಚಹಾ ಕುಡಿಬೇಕಂತ ನಿಂತಿದ್ವಿ.
ಇಲ್ಲಂತ ಒಂದು ಕಾರು ಬರ್ರಿ ಹೋಗಮ್. ಬಾಯ್ 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 ರೀ ಅಣ್ಣ ಓಕೆ. ಈಗ ಅಲಕ್ ಸರ್ ಹೋದ್ರು, ಈಗ ಬಂದು ರೀಚ್ ಆಗಿವಿ. ನಾನು ಮನೆಗೆ ಹೋಗ್ತೀನಿ, ಮನೆಗೆ ಹೋಗಿ ವ್ಲಾಗ್ ಗೈಸ್ ನೋಡ್ರಿ ಟೈಮ್ ಆಗ್ಯದ. ಎಷ್ಟಾಗ್ಯದಪ್ಪ ಅಂದ್ರೆ 1 o'clock ಆಗ್ಯದ ರಾತ್ರಿ. ಟೋಟಲ್ ಕಿಲೋಮೀಟ್ರ್ 1016 ಕಿಲೋಮೀಟ್ರ್ ಆಗ್ಯದ. ಎವರೇಜ್ ನೋಡಿ 21.7 ಕೊಟ್ಟದ. ಮುಂಜಾನೆ ಹಿಡಿದು ಅದು 21 ತಾಸು ಗಾಡಿ ಆಗಿದ್ದು. ಸೊ ಈಗ ಬಂದು ರೀಚ್ ಆಗೀನಿ. ಫ್ಲ್ಯಾಶ್ ಈಗ ಬಂದು ರೀಚ್ ಆಗೀನಿ. ಒಂದಾಗ್ಯ ಟೈಮು ಮೊದಲು ವ್ಲಾಗ್ ಏನು ಮಾಡ್ತೀನಿ ಇಲ್ಲೇ. ಟ್ರಿಪ್ ಮಸ್ತಾಯಿತ್ತು, ಎಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬಂದೀವಿ. ಸೇಫ್ ಜರ್ನಿ ಆಗ್ಯದೆಲ್ಲ, ಸುಸ್ತಾಗ್ಯದ. ಮತ್ತು ಎಲ್ಲರೂ ವಿಡಿಯೋ ಲೈಕ್ ಆಯ್ತಂದ್ರೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.